ರಘುನಾಥಪುರ ಗ್ರಾಮದಲ್ಲಿ ನಲ್ಲಗಂಗಮ್ಮ ದೇವಸ್ಥಾನ ಅದ್ದೂರಿ ಸಂಭ್ರಮ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಗೌರವಾನ್ವಿತ ಕುಟುಂಬ ದಿವಂಗತ ಈಶ್ವರಮ್ಮರವರು ಮತ್ತು ತಂದೆ ರೆಡ್ಡಪ್ಪರವರ ಜ್ಞಾಪಕಾರ್ಥವಾಗಿ ಶ್ರೀ ನಲ್ಲಗಂಗಮ್ಮ ದೇವಿಯ ನೂತನ ಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಈ ಭಾಗದ ಮುಖಂಡರು ಅಮರನಾಥ್ ರೆಡ್ಡಿ ಮತ್ತು ಸಹೋದರರು, ಗುತ್ತಿಗೆದಾರ ಹಾಗೂ ಶಿವಶಂಕರ್, ಸಿಪಿಐ ಗೌನಪಲ್ಲಿ ವೃತ್ತ ಶ್ರೀರಾಮ್, ಪಿಎಸ್ಐ ರಾಯಲ್ಪಾಡು ವೃತ್ತ, ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಎ ಶೈಲಜಾ ಭಾಷಾ, ಮುಖಂಡ ಸಿಮೆಂಟ್ ಏಜಾಜ್ ಭಾಷಾ, ಮುಖಂಡ ಸಿಮೆಂಟ್ ನಾರಾಯಣಸ್ವಾಮಿ, ಸಮಾಜ ಸೇವಕರು ಶಿವಾರೆಡ್ಡಿ ಹಾಗೂ ನಲ್ಲಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ರೆಡ್ಡಪ್ಪ, ಶಂಕರಪ್ಪ, ಸುಬ್ರಹ್ಮಣ್ಯ, ಲಕ್ಷ್ಮೀ ರಾಮ್ ಕುಮಾರ್, ಭವ್ಯ, ದಿವ್ಯಾ, ಭೂದೇವಮ್ಮ, ರಾವಣಪ್ಪ, ರಾಜ್ಕುಮಾರ್, ನಾಗರತ್ನ, ಗೋಪಾಲಕೃಷ್ಣ, ನೀಲಮ್ಮ, ಎಲ್ಲ ಕುಟುಂಬದವರು, ಸಂಬಂಧಿಕರು ಹಾಗೂ ಗೌರವಾನ್ವಿತ ಈ ಭಾಗದ ಮುಖಂಡರು, ರಘುನಾಥಪುರ ಗ್ರಾಮದ ಜನಸಾಮಾನ್ಯರು ಉಪಸ್ಥಿತರಿದ್ದರು. ಎಲ್ಲ ಭಕ್ತರಿಗೂ ದೇವರು ಪ್ರಸಾದ ವಿನಿಯೋಗ ಹಾಗೂ ಫಲಾಹಾರ ಮತ್ತು ಸಿಹಿಯನ್ನು ನೀಡಿದ್ರು. ಈ ದಿನ ವಿಶೇಷತೆ ಕುಶಲ ಪೂಜೆ, ಗೋಪೂಜೆ, ನಿರೀಕ್ಷಣಾ ಗಣಪತಿ, ನವಗ್ರಹ, ಮೃತ್ಯುಂಜಯ, ದುರ್ಗಾ ಮೂಲ ಮಂತ್ರ, ಹೋಮ, ಪೂರ್ಣಾಹುತಿ, ಕುಂಭಾಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಹೀಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳು ಸುಂದರವಾದ ಬೆಟ್ಟದ ಸಮೀಪದ ಇರುವ ಹಾಗೆ ನಲ್ಲಗಂಗಮ್ಮ ದೇವಸ್ಥಾನ ಸರ್ವರಿಗೂ ದೇವರ ಕೃಪೆ ಸಿಗಲೆಂದು ಬಯಸಿದ್ರು. ಹಾಗೂ ಗೌರವಾನ್ವಿತ ಸಮಾಜ ಸೇವಕರು, ಹಿರಿಯ ನಾಯಕರು, ಮುಖಂಡರು, ಸುಬ್ರಹ್ಮಣ್ಯ ಕುಟುಂಬ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸುತ್ತಾ ಹಾಗೂ ದೇವಸ್ಥಾನದ ಬಗ್ಗೆ ಸುಬ್ರಹ್ಮಣ್ಯ ಮತ್ತು ಕುಟುಂಬದ ಭಕ್ತರು ಮೇಡಮ್ ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದ್ರು. ಯರಮಾರ್ಪಲ್ ಪಂಚಾಯಿತಿ ರಘುನಾಥಪುರ ಗ್ರಾಮದಲ್ಲಿ ಈಶ್ವರಮ್ಮ ಜ್ಞಾಪಕಾರ್ಥಕ ಗಂಗಮ್ಮ ಗುಡಿ ನಿರ್ಮಾಪನ ಆಗಿದೆ. ಈ ನಲ್ಲಗಂಗಮ್ಮ ಅಂತ ಪ್ರತಿಷ್ಠಾಪನೆ ಆಗಿದೆ ಇವತ್ತು. ಈ ದಿನ ಯರಮಾರ್ಪಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರುವ ರಘುನಾಥಪುರದಲ್ಲಿ ನಲ್ಲಗಂಗಮ್ಮ ದೇವರ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಾವ ಉದ್ದೇಶ ಏನು, ಈ ಒಂದು ಸಮಸ್ತ ಜನತೆಗೆ ಭಕ್ತಾದಿಗಳಿಗೆ ಈ ದೇವರ ಕೃಪೆ ಯಾವ ರೀತಿ ಅಂದ್ರೆ ಇಲ್ಲಿ ಚೆನ್ನಾಗಿ ನೀರು ಇರುತ್ತೆ, ನಮ್ಮ ಅಮ್ಮನ ಹೆಸರು ಇರಬೇಕು ಅಂತ ಅಮ್ಮ ಜ್ಞಾಪಕಾರ್ಥ ಆಗಿ ನಿರ್ಮಾಣ ಮಾಡಿದ್ರು. ನಿಮ್ಮ ಒಂದು ತಾಯಿ ಜ್ಞಾಪಕಾರ್ಥವಾಗಿ ದೇವಸ್ಥಾನ ಪ್ರತಿ ಈ ಭಾಗದ ಎಲ್ಲ ಭಕ್ತರಿಗೂ ಸುತ್ತಮುತ್ತಲು ಗ್ರಾಮಸ್ಥರಿಗೆಲ್ಲ ಅನುಕೂಲ ಇರುತ್ತೆ. ಯರಮಾರ್ಪಲ್ಲಿ ಪಂಚಾಯಿತಿ ರಘುನಾಥಪುರ ಗ್ರಾಮದಲ್ಲಿ ಇಂದು ನಾವು ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಭಕ್ತಾದಿಗಳು ಭಾಗವಹಿಸಿದ್ದಾರೆ ಹಾಗೂ ಈ ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಭಾವಿಸುತ್ತಿದ್ದೇವೆ. ಮೇಡಮ್, ಈ ದಿನ ನಲ್ಲಗಂಗಮ್ಮ ದೇವಿ ಒಂದು ಪ್ರತಿಷ್ಠೆ ಮಾಡಿದಾರಲ್ಲ, ಏನ್ ಉದ್ದೇಶ? ನಿಮ್ಮ ಒಂದು ಅಜ್ಜಿ ಜ್ಞಾಪಕಾರ್ಥವಾಗಿ ಸುಮಾರು ಎಷ್ಟು ದಿನ ಅನ್ಕೊಂಡು ಈ ಜನರು ಭಕ್ತರಿಗೆ ಯಾವ ರೀತಿ ಒಂದು ದೇವರ ಒಂದು ಆಶೀರ್ವಾದ ಸಿಗುತ್ತೆ? 2 ವರ್ಷದಿಂದ ನಾವು ಅಂದುಕೊಂಡಿದ್ದೀವಿ. ಇಂದು ಅದು ನೆರವೇರಿದೆ. ಸೊ ಎಲ್ಲರಿಗೂನು, ಎಲ್ಲ ಭಕ್ತಾದಿಗಳಿಗೂ ಆ ಎಮ್ಮೆ ಕೃಪೆ ಇರ್ಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಮತ್ತೆ ಇನ್ನೊಂದು ಮಾತು, ಈ ದಿನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹೌದು, ಪ್ರತಿ ವರ್ಷವೂ ಇದೇ ರೀತಿ ಪೂಜಾ ಕಾರ್ಯಕ್ರಮ. ಆಮೇಲೆ ಈ ಒಂದು ನಲ್ಲಗಂಗಮ್ಮ ದೇವಿ ತಿಂಗಳಲ್ಲಿ ಎಷ್ಟು ದಿನ ಪೂಜೆ ಇರುತ್ತೆ, ಯಾವ್ಯಾವ ರೀತಿ? ಶುಕ್ರವಾರ ಎಕ್ಸ್ಪೆಷಲಿ ಶುಕ್ರವಾರ ಮತ್ತೆ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ. ಮತ್ತೆ 48 ದಿನಕ್ಕೆ ನಾವು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಭಕ್ತಾದಿಗಳು ಬಂದು ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಭಾಗವಹಿಸಬೇಕೆಂದು ಅಂದ್ಕೊಂಡಿದ್ದೀವಿ.
ಅಮ್ಮ ಕೇಳಿ ಅಮ್ಮ ಹೇಳ್ತಾಳೆ ನೋಡಿ ಸೊಪ್ಪು mana ikut mah mana ikut rana tembur malu ya నాకు తెలుసు నేను మళ్ళీ చూస్తే ఏమి కాదు పక్కన మాట్లాడుతుంటే అప్పుడు చూసి ఫిల్మ్ తెలియదు